ಹಾಯ್ ಹಲೋ ಎವ್ರಿವಾನ್, ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಚೈತ್ರ ಲಾಗಿನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಇದು, ಎಲ್ಲರೂ ರೋಡಲ್ಲೇ ಕುತ್ಕೊಂಡಿದ್ದಾರೆ ಅಂತ ಯೋಚನೆ ಮಾಡ್ತಿದ್ರೆ ನಾನು ಕೂಡ ಅಲ್ಲಿ ಕುತ್ಕೊಂಡಿದ್ದೀನಿ. ಏನಿಲ್ಲ ಅಂದರೆ, ನಿಮಗೆ ಮುಂಚೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಅಂದರೆ ಅಮ್ಮನೂರಿಗೆ ಬಂದಾಗ ನೈಟು ಒಂದು ಫಂಕ್ಷನ್ಗೆ ಹೋಗಿದ್ವಿ, ಅರಸೇವೆಗೆ ಹೋಗಿದ್ವಿ ಅಂತ ಹೇಳ್ಬಿಟ್ಟು. ಅದೇ ಫಂಕ್ಷನ್ನೇ ಇದು. ಅಂದರೆ ನಮ್ಮ ಅಮ್ಮವ್ರ ಊರಿನ ಪಕ್ಕದ ಊರಲ್ಲಿ, ಅಂದರೆ ಆ ಊರ ಹೆಸರು ಗುನ್ನಾಗ್ರಿ ಅಂತ ಹೇಳ್ಬಿಟ್ಟು, ಗುನ್ನಾಗ್ರಿಯಲ್ಲಿ ಆ ಊರಿನ ಗ್ರಾಮ ದೇವತೆ ದೇವ್ರದ್ದು ಅರಸೇವೆ ಮಾಡ್ತಾರೆ. ಅಂತಂದರೆ ಊರಿನ ಜನ ಎಲ್ಲರೂ ಸೇರ್ಕೊಂಡು ಮಾಡೋ ಅಂಥದ್ದು. ನೋಡಿ ಎಷ್ಟು ಗಾಡಿಗಳು ನಿಂತಿದೆ, ಎಷ್ಟು ಜನ ಇದ್ದಾರೆ ಅಂದರೆ, ನಮಗಂತೂ ಜಾಗನೇ ಇರಲಿಲ್ಲ ಊಟ ಮಾಡೋದಕ್ಕೆ. ಅಂದರೆ ಸುಮಾರು ದೂರ ಕುತ್ಕೊಂಡಿದ್ವಿ. ಅಂದರೆ ಒಂದೊಂದು ಸ್ವಲ್ಪ ಜನದಾದಮೇಲೆ ಒಂದೊಂದು ಸ್ವಲ್ಪ ಜನಕ್ಕೆ ಕೊಡ್ತಾರೆ. ಅಂದರೆ ಇದು ಹೆಂಗೆ ಮಾಡ್ತಾರಪ್ಪ ಅಂತಂದರೆ, ಊರಿನ ಜನ ಎಲ್ಲ ಸೇರಿಕೊಂಡು ಇಷ್ಟಿಷ್ಟು ಅಮೌಂಟ್ ಅಂತ ಹಾಕ್ತಾರೆ. ಮತ್ತು ಹೊರಗಡೆಯವರು ಕೂಡ ಕೊಡ್ತಾರೆ ದುಡ್ಡನ್ನು. 100 ಮರಿ 200 ಮರಿ ಈ ಥರ ಎಲ್ಲ ಕಟ್ ಮಾಡಿಬಿಟ್ಟು ಒಂದು ಏನಿಲ್ಲ ಅಂದರೂ ಒಂದು 6,000ದಿಂದ 7,000 ಜನ ಊಟ ಮಾಡ್ತಾರೆ. ಅಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ. ನನಗಂತೂ ಇಷ್ಟ, ಅರಸೇವೆ ಊಟ ಅಂತಂದ್ರೇ ತುಂಬ ಇಷ್ಟ. ಅಂದರೆ ಎಲ್ಲರೂ ಸೇರ್ಕೊಂಡು ಮಾಡ್ತಾರೆ, ಯಾರು ಭೇದ ಭಾವ ಮಾಡಲ್ಲ, ಅವ್ರು ಮಾಡಲಿ ಇವ್ರು ಮಾಡಲಿ ಅಂತ. ತುಂಬ ಒಳ್ಳೆ ಮನಸ್ಸಿಂದ ಮಾಡ್ತಾರೆ. ಅಂದರೆ ಇಲ್ಲಿ ಊಟ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ನಾವು ಮನೆಯಲ್ಲಿ ಎಷ್ಟೇ ಚೆನ್ನಾಗಿ ಮಾಡ್ಬೋದು, ಆದರೆ ಈ ರುಚಿ ಬರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನನಗಂತೂ ಈ ಊಟ ಅಂದರೆ ತುಂಬ ಇಷ್ಟ, ಆದರೆ ಯಾವಾಗಲೂ ಸಿಗಲ್ಲ. ಊರಿಗೆ ಹೋದಾಗ ನನ್ನ ಪುಣ್ಯ ಊಟ ಇತ್ತು. ನೋಡಿ, ಅಂದರೆ ಎಲ್ಲರೂ ಬಡಿಸ್ತಾರೆ ಪಾಪ, ಅವರೆಲ್ಲ ಲಾಸ್ಟಲ್ಲಿ ಊಟ ಮಾಡ್ತಾರೆ. ಈ ಥರ ಹಳ್ಳಿಗಳ ಕಡೆ ಮಾಡ್ತಾರಲ್ಲ, ತುಂಬ ಇಷ್ಟ. ಅಂದರೆ ಯಾರು ಭೇದ ಭಾವ ಮಾಡ್ಕೊಳ್ಳಲ್ಲ, ಅವ್ರು ಮಾಡಲಿ ಇವ್ರು ಮಾಡಲಿ ಅಂತ. ಆದರೂ ಈ ಥರ ಎಲ್ಲ ಹಳ್ಳಿಗಳ ಕಡೆ ಮಾಡಿದ್ರೆ ಒಂಥರ ಖುಷಿ. ಅಂದರೆ ಈ ಸಿಟಿಲಿರೋರ್ಗಂತೂ ಈ ಥರ ಬಂದು ಊಟ ಎಲ್ಲ ಬಡಿಸೋದು ಅದಂದರೆ ತುಂಬ ಇಷ್ಟ. ನೋಡಿ, ಎಲ್ಲರೂ ಊಟ ಮಾಡಿ ಎದ್ದು ಹೋಗ್ತಾ ಇದ್ದಾರೆ ಅವ್ರ ಪಾಡಿಗವರು. ಅಂದರೆ ಎಲೆ ಕೂಡ ಅವರೇ ಎತ್ತುತ್ತಾರೆ. ಅಂದರೆ ಎಲೆ ಎತ್ತಿದ್ರೆ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಸುಮಾರು ಜನ ಸ್ವಲ್ಪ ಎತ್ತಾಕ್ಬಿಟ್ಟು ಹೋದರು. ಬಟ್ ನಾವು ಕೂಡ ಎತ್ತಾಕ್ಬಿಟ್ಟೇ ಬಂದ್ವಿ. ಬಟ್ ಸ್ವಲ್ಪ ಜನ ಎಲ್ಲ ಹಂಗಂಗೆ ಬಿಟ್ಬಿಟ್ಟು ಹೋಗಿದ್ದಾರೆ. ನೋಡಿ, ಊಟ ಆಯಿತು ಹೋಗ್ತಾರಣ ಅಂತ ಹೋಗ್ತಾ ಇದ್ದಾರೆ. ಇದನ್ನು ಕೂಡ ಆ ಊರಿನವರೇ ಎತ್ತುತ್ತಾರೆ. ತುಂಬ ಗ್ರ್ಯಾಂಡಾಗಿ ಮಾಡಿದರು. ಆದರೆ ಅರಸೇವೆ ಊಟ ಯಾರೆಲ್ಲ ಮಾಡಿದ್ದೀರಾ ಗೊತ್ತಿಲ್ಲ, ಮಾಡಿರೋರು ಕಮೆಂಟ್ ಮಾಡಿ, ಅರಸೇವೆ ಊಟ ಮಾಡಿದ್ದೀರಾ ಇಲ್ವಾ ಅಂತ ಹೇಳ್ಬಿಟ್ಟು. ಅಂದರೆ ನಮ್ಮಮ್ಮವ್ರ ಊರ ಕಡೆ ಸುಮಾರು ಊರುಗಳಲ್ಲಿ ಈ ಥರ ಮಾಡ್ತಾರೆ. ಅಂದರೆ ಅಲ್ಲಿ ಅಂದರೆ ಒಂದು 7-8 ಊರಿದೆ, ಅಲ್ಲಿ ಮಾಡ್ತಾನೆ ಇರ್ತಾರೆ ಯಾವಾಗ್ಲೂ. ಅಂದರೆ ಈ ಬೇಸಿಗೆ ಟೈಮಲ್ಲಿ ಮಾಡ್ತಾರೆ. ನನಗಂತೂ ತುಂಬ ಇಷ್ಟ ಈ ಊಟ ಅಂತಂದರೆ. ನೋಡಿ, ಸುಮಾರು ಜನ ಎಲ್ರದ್ದು ಊಟ ಆಯಿತು. ನಾವೇ ಅಂದರೆ ಲಾಸ್ಟು ನಾವೇ ಇದ್ದಿದ್ದು. ಆದರೆ ಇಷ್ಟು ಜನ ಅಂದರೆ ಇಷ್ಟು ಜನ ನೋಡಿದ್ದಿದೆ ಫಸ್ಟು ಅರಸೇವೆಗೆ. ನಾನು ಅರಸೇವೆಗೆ ಹೋಗೋದೇ ಅಂದರೆ ನಾವು ಯಾವಾಗಲೂ ಹೋಗೋದಕ್ಕಾಗಲ್ಲ. ಅಮ್ಮನೂರಿಗೆ ಹೋದಾಗ ಸಿಕ್ಕಿದ್ದೆ ನಮ್ಮ ಪುಣ್ಯ ಅಂತ ಹೇಳ್ಬೋದು. ಆದರೆ ಅಷ್ಟು ಜನ ನೋಡಿದ್ದು ನಾನು ರೋಡಲ್ಲೇ ಎಲ್ಲ ಕುತ್ಕೊಂಡ್ಬಿಟ್ಟಿದ್ರು. ನಾವು ಸ್ಟಾರ್ಟಿಂಗ್ ಬಂದಾಗ ಇಷ್ಟು ಇಲ್ಲ ಅಂತ ಅಂದ್ಕೊಂಡಿದ್ವಿ, ಅಷ್ಟು ಜನ ಇತ್ತು. ತುಂಬ ಚೆನ್ನಾಗಿತ್ತು. ನೀವು ಅರಸೇವೆಯಲ್ಲಿ ಊಟ ಮಾಡಿದರೆ ಕಮೆಂಟಲ್ಲಿ ತಿಳಿಸಿ.